ಇರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಪದಾಧಿಕಾರಿ ಮಿತ್ರರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಕಾರ್ಯಕಾರಿತೆಯ ಸಮಿತಿಯ ಸದಸ್ಯರು ಮತ್ತು ನಮ್ಮ ಜೊತೆಗಿರತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸರ್ಕಾರಿ ಸಹಶಿಕ್ಷಕರ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಮೀದರ್ ಕೂಡ ಇದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತು ಅತ್ಯಂತ ಪ್ರಮುಖವಾಗಿ ಇವತ್ತು ಆಗಮಿಸಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಹಿರಿಯ ಮತ್ತು ಕಿರಿಯ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಇವತ್ತು ಅನುಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ಕೂಡ ನಾನು ಸ್ವಾಗತವನ್ನು ಬಯಸುತ್ತಾ ಮುಂದಿನ ಅವಕಾಶಕ್ಕಾಗಿ ಅಧ್ಯಕ್ಷರ ಬಳಿ ನಾನು ಮಾಡಿಕೊಳ್ಳುತ್ತೇನೆ. ಮುದ್ರಣ ಮಾಧ್ಯಮ, ದೃಶ್ಯ ಮಾಧ್ಯಮದ ಎಲ್ಲ ಪತ್ರಿಕಾ ಬಂಧುಗಳಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಪರವಾಗಿ ಇವತ್ತು ಪ್ರಮುಖವಾದ ಒಂದು ವಿಚಾರವನ್ನು ತಮ್ಮ ಮುಂದಿಡ್ಲಿಕ್ಕೆ ನಾನು ಭಾಳ ಸಂತೋಷ ಅನ್ನಿಸ್ತದೆ. ಅದನ್ನು ಓದಿ ಹೇಳ್ತೇನೆ ತಮ್ಮ ಮುಂದೆ. ದಿನಾಂಕ 13/9/2024 ನಿವೃತ್ತ ನೌಕರರ ಭವನದಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ ಈ ಕೆಳಗೆ ಕಂಡಂತೆ ನಿರ್ಣಯಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ. 1. ಮುಂಡಗೋಡು ತಾಲೂಕಾ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವುದು. 2. ದಿನಾಂಕ 16/10/2024 ಬುಧವಾರ. ಸ್ಥಳ ವಿವೇಕಾನಂದ ಬಯಲು ರಂಗಮಂದಿರ, ಪಟ್ಟಣ ಪಂಚಾಯತ್ ಆವರಣ, ಮುಂಡಗೋಡು. ಸಮ್ಮೇಳನದ ಸರ್ವಾಧ್ಯಕ್ಷರು ಶ್ರೀ ಎಸ್ ಬಕ್ಕಿರಪ್ಪ, ಶಿಕ್ಷಣ ಪ್ರೇಮಿ ಹಾಗೂ ಸಮಾಜ ಚಿಂತಕರು, ಮುಂಡಗೋಡ. ಇವರ ಹೆಸರನ್ನು ಶ್ರೀ ಎಸ್ ಕೆ ಬೋರ್ಕರ್ ಸೂಚಿಸಿದರು. ಶ್ರೀ MH ಕಲಾಲ್ ಅನುಮೋದಿಸಿದರು. ಸಮ್ಮೇಳನ ದಿನ ಮುಂಜಾನೆ 9 ಗಂಟೆಗೆ ಕರ್ನಾಟಕ ಭುವನೇಶ್ವರಿ ಹಾಗೂ ಸರ್ವಾಧ್ಯಕ್ಷರ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಮುಂಜಾನೆ 10 ಗಂಟೆಗೆ ವಿವೇಕಾನಂದ ಬಯಲು ರಂಗಮಂದಿರದಲ್ಲಿ ವೇದಿಕೆ ಉದ್ಘಾಟನೆ ಸಮಾರಂಭ ನಡೆಯುತ್ತದೆ. ವಿಷಯಗೋಷ್ಠಿಗಳು 2. ಮೊದಲನೇದು ಪ್ರಕೃತಿ ಮತ್ತು ಮಾನವ, 2ನೇದು ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ. ಕವಿಗೋಷ್ಠಿ ಮುಂಡಗೋಡು ತಾಲೂಕಿನ ಆಯ್ದ 10 ಪ್ರತಿಭಾವಂತ ಕವಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ. ಸಮಾರೋಪ ಸಮಾರಂಭ ಸಾಯಂಕಾಲ 4 ಗಂಟೆಗೆ ನಡೆಯುತ್ತದೆ. ಈ ಸಮಾರಂಭದಲ್ಲಿ ನಮ್ಮ ತಾಲೂಕಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 9 ಸಾಧಕರಿಗೆ ಸನ್ಮಾನವನ್ನು ಮಾಡಲಾಗುತ್ತದೆ. ಅದರ ಜೊತೆಗೆ ಮತ್ತೊಂದು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಮುಂಡಗೋಡು ತಾಲೂಕಿನ ಯಾವುದೇ ಸಾಹಿತಿಗಳು ತಾವು ಹೊಸದಾಗಿ ಬರೆದ ಕವನ ಸಂಕಲನ ಅಥವಾ ಕಥಾ ಸಂಕಲನ ಪುಸ್ತಕಗಳನ್ನು ಬಿಡುಗಡೆ ಮಾಡುವುದಿದ್ದರೆ ನಮ್ಮ ಸಮ್ಮೇಳನದ ಉದ್ಘಾಟನೆ ಸಮಾರಂಭದಲ್ಲಿ ಗಣ್ಯರಿಂದ ಬಿಡುಗಡೆ ಮಾಡಿಸಲಾಗುವುದು. ಹಾಗಾಗಿ ಯಾರಾದರೂ ಪುಸ್ತಕ ಬರೆದಂಥ ಸಾಹಿತ್ಯವನ್ನು ನಮ್ಮ ತಾಲೂಕಿನವರು ಅಧ್ಯಕ್ಷರನ್ನು ಸಂಪರ್ಕಿಸಬೇಕೆಂದು ಇದರಲ್ಲಿ ನಾವು ನಮೂದಿಸಿದ್ದೇವೆ. ಆಸಕ್ತಿ ಯುವ ಬರಗಾರರು ಶ್ರೀ ವಸಂತ ಪಣಸಲಿ, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಮುಂಡಗೋಡು, ಇವರನ್ನು ಸಂಪರ್ಕಿಸಲು ಕೋರಲಾಗಿದೆ. ಮೇಲಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಷತ್ತಿನ ವತಿಯಿಂದ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯಲ್ಲಿ ವಿವರವಾಗಿ ಮುದ್ರಿಸಿ ತಮಗೆ ಮತ್ತು ಸಾರ್ವಜನಿಕರಿಗೆ ಈ ಮಾಹಿತಿಯನ್ನು ನೀಡುವುದರ ಮೂಲಕ ಆಮಂತ್ರಣ ಪತ್ರಿಕೆಯನ್ನು ತಮಗೆ ನಮ್ರತೆಯಿಂದ ನೀಡಲಾಗುವುದು ಅಂತ ತಿಳಿಸುತ್ತಾ, ಈ ಮೇಲಿನ ವಿಷಯವನ್ನು ತಮ್ಮ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮಗಳ ಮೂಲಕ ಪ್ರಕಟಣೆ ಮಾಡಿ ಸಾರ್ವಜನಿಕರಿಗೆ ಮುಂಡಗೋಡು ತಾಲೂಕಾ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ವರದಿಯನ್ನು ಮಾಡಬೇಕಂತ ತಮ್ಮಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಧನ್ಯವಾದಗಳು.